ಅದರ ತೀರ್ಪು ಫೆಬ್ರವರಿ 16ರಂದು ಅಸಿಂಧು ಅಂತ ಉಚ್ಚ ನ್ಯಾಯಾಲಯ ಘೋಷಿಸಿದ ಎಲ್ಲ ಗೊತ್ತಿರೋ ವಿಚಾರ. ಆದರೆ ನಾನು ಹೇಳೋದಿಷ್ಟೇ ವಿರೋಧಿಗಳಿಗೆ, ಜನರ ಆದೇಶ ಹ್ಯಾಟ್ರಿಕ್ಕು MLA ಅಂತಲೇ ಹೆಸರುವಾಸಿಯಾದ ನಮ್ಮ SL ಸುಬ್ಬಾರೆಡ್ಡಿಯವರ ಸೋಲ್ಸೋದಕ್ಕೆ ಅವರಿಗೆ ಕೈಲಾಗದೆ ಅಡ್ಡದಾರಿಯಲ್ಲಿ ಹೋಗಿ ಇವತ್ತು ಅಸಿಂಧು ಅಂತ ಕೋರ್ಟ್ ಆದೇಶ ಬಂದ ತಕ್ಷಣವೇ ಅವರು MLA ಆಗೋಗಿದ್ದೀನಿ ಅನ್ನೋ ಒಂದು ಮಟ್ಟದಲ್ಲಿ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ನಾನು ವಿರೋಧಿಗಳಿಗೆ ಒಂದೇ ಹೇಳೋದು, ನಿಮ್ಮ ಕೊಡುಗೆ ಏನು ಈ ಕ್ಷೇತ್ರಕ್ಕೆ? ನಿಮ್ಮ ಕೊಡುಗೆ ಏನು? ನೀವು ಹೋಗಿ ಜನಾದೇಶ ತಗೊಂಡು ನೀವು MLA ಆಗಿ ನೀವು ಅಭಿವೃದ್ಧಿ ಮಾಡಿ. ಆದರೆ ಅವರು 25-30 ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಆ ಕ್ಷೇತ್ರದ ಅಭಿವೃದ್ಧಿಗೆ ಜನಸಾಮಾನ್ಯರಿಗೆ ಸಿಗುವ ಒಂದು ಶಾಸಕರಾಗಿ ಅವ್ರ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿರೋದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಯಾಕೆಂದರೆ ಯಾವುದೋ ಊರಿಂದ ಬಂದು ನಮ್ಮ ಕ್ಷೇತ್ರದ ಬಾಗೇಪಲ್ಲಿ ಕ್ಷೇತ್ರ 3 ಸಾರಿ ಬಿಟ್ಟರೆ ಸ್ವಾತಂತ್ರ್ಯ ಬಂದ ಮೇಲೆ ಮೂರು ಸಾರಿ 3 ಟರ್ಮ್ ಬಿಟ್ಟರೆ ಇನ್ಯಾವಾಗಲೂ ಕೂಡ ನಮ್ಮ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ. ಆ ಭದ್ರಕೋಟೆಯನ್ನು ಛಿದ್ರ ಮಾಡೋದಕ್ಕೆ ನೀವು ಬಂದಿದ್ದೀರಾ. ನಿಮ್ಮ ಕೈಲಾಗಲ್ಲ. ದಯವಿಟ್ಟು ನಿಮ್ಮನ್ನು ಕೇಳೋದಿಷ್ಟೇ, ಜನಪರ ಕೆಲಸ ಮಾಡಿಕೊಂಡು ನಿಮ್ಮ ಅಭಿವೃದ್ಧಿಯನ್ನು ನಿಮ್ಮ ಸರ್ಕಾರ ಏನು ಮಾಡುತ್ತೆ ಯೋಜನೆಗಳನ್ನ ರೂಪಿಸ್ಕೊಂಡು ಮುಂದಿನ ಚುನಾವಣೆಯಲ್ಲಿ 28 ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಜನರು ಭಾಳ ಬುದ್ಧಿವಂತರಿದ್ದಾರೆ. ಹೊರಟಾಗಿದ್ದರೂ ಕೂಡ ಭಾಳ ಜನ ಬುದ್ಧಿವಂತರಿದ್ದಾರೆ. ಆ ಬುದ್ಧಿವಂತರು ನಮ್ಮ ಕೈ ಹಿಡಿತಾರೆ ಅಂತ ನಮಗೆ ವಿಶ್ವಾಸ, ನಂಬಿಕೆ ಕೂಡ ನಮಗೆ ನಮ್ಮ ಕ್ಷೇತ್ರದ ಜನರ ಮೇಲೆ ಇದೆ. ಆದ್ದರಿಂದ ನೀವೇನಿದ್ರೆ ಜನಾದೇಶ ತಗೊಂಡು ನೀವು ಒಂದು ಶಾಸಕನಾಗಿ ಕೆಲಸ ಮಾಡಿ. ಅದನ್ನು ಬಿಟ್ಟು ಜನಾದೇಶ ಕೊಟ್ಟು ನಮ್ಮ ಕ್ಷೇತ್ರದ ಮತದಾರರು 19,000 ಚಿಲ್ಲರೆ 19,000 ಓಟಿಂದ ನಮ್ಮ ಶಾಸಕರ ಸುಬ್ಬಾರೆಡ್ಡಿಯನ್ನವರ ಆಯ್ಕೆ ಮಾಡಿ. ನೀವು ಅಡ್ಡದಾರಿಗೆ ಬಂದು ಅಡ್ಡದಾರಿಯಲ್ಲಿ ನಾನು ಹೋಗ್ತೀನಿ, ಸೆಕೆಂಡು ಅವ್ರಿಗೇನನ್ನ ಅಸಿಂಧು ಆದರೆ ನಾನು 2ನೇ ಪ್ಲೇಸಲ್ಲಿದ್ದೀನಿ, ನಾನೇ ಶಾಸಕನಾಗ್ತೀನಿ ಅನ್ನೋ ಒಂದು ರೀತಿಯಲ್ಲಿ ನೀವು ವಿಮುಖರಾಗ್ತಾ ಇದ್ದೀರಾ. ನೀವು ಹಗಲು ಕನಸು ಕಾಣಬೇಡಿ. ನೀವೇನನ್ನ ಇದ್ದರೆ 28ರ ಚುನಾವಣೆಯಲ್ಲಿ ಬಂದು ಸ್ಪರ್ಧಿಸಿ ಗೆಲ್ಲಿ, ಜನಾದೇಶದಿಂದ ಗೆಲ್ರಿ. ಆದ್ದರಿಂದ ನಿಮ್ಮ ಮುಖಾಂತರ ನಾನು ಹೇಳೋದಿಷ್ಟೇ, ನೀವು ಜನಾದೇಶಕ್ಕೆ ನೀವು ತಲೆಬಾಗಿ. ಈ ಕೋರ್ಟ್ಗಳು ನಮಗೊಂದು ಬರುತ್ತೆ. ನೀವು ಇವಾಗಲೇ ಈ ತೆಲಂಗಾಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ಏನು ಆಸ್ತಿ ಏನನ್ನ ತಪ್ಪಿದ್ದ ಇದರಲ್ಲಿ ಅದನ್ನು ಅಸಿಂಧು ಮಾಡುವಂಥ ಅಭಿಪ್ರಾಯ ಬಿಡಿ ಅಂತ ಒಂದು ಸುಪ್ರೀಂ ಕೋರ್ಟ್ ಕೂಡ ವ್ಯಕ್ತಪಡಿಸಿದೆ. ಆದ್ದರಿಂದ ನಮಗೆ ನ್ಯಾಯ ಸಿಗುತ್ತೆ ಅಂತ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ. ನ್ಯಾಯಾಲಯದಲ್ಲಿ ನಮಗೆ ಅಪೀಲ್ ಹೋಗಿದ್ದಾರೆ. ಇವಾಗಲೇ ನಮಗೆ ನ್ಯಾಯ ಸಿಗುತ್ತೆ ಅಂತ ನಮಗೆ ವಿಶ್ವಾಸ, ನಂಬಿಕೆ ನ್ಯಾಯಾಲಯದ ಮೇಲೆ ಇದೆ. ಆದ್ದರಿಂದ ನಾನು ಇದನ್ನು ನಿಮ್ಮ ಮುಖಾಂತರ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನಂದರೆ 16ನೇ ತಾರೀಕು ನಮ್ಮ ಉಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ 2023 ಚುನಾವಣಾ ಫಲಿತಾಂಶದ ಬಗ್ಗೆ. ಅದು ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಅಸಿಂಧು ಅಂತ ಹೈಕೋರ್ಟ್ ತೀರ್ಪು ನೀಡಿದೆ. ಅದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮ ನಾಯಕರಾದ ಸುಬ್ಬಾರೆಡ್ಡಿಯವರ ಆದಿಯಾಗಿ ಹೈಕೋರ್ಟ್ ತೀರ್ಪನ್ನು ನಾವು ಗೌರವಿಸ್ತಾ ಇದ್ದೀವಿ. ಅದು ಒಂದು ಕಡೆ. ಹೈಕೋರ್ಟ್ ತೀರ್ಪು ಬಂದ ನಂತರ ಪರಾಜಿತ ಅಭ್ಯರ್ಥಿ ಮುನ್ರಾಜು ಅವರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಾಗೇಪಲ್ಲಿ ಹೆಡ್ ಕ್ವಾರ್ಟರಲ್ಲಿ ಅವರ ಬೆಂಬಲಿಗರ ಒಂದು ಸಭೆಯನ್ನು ಕರೆದು, ಆ ಬೆಂಬಲಿಗರ ಸಭೆಯಲ್ಲಿ ಒಂದು ಉದ್ದಟವಾದ ಹೇಳಿಕೆಗಳನ್ನು ನೀಡಿದರು. ತಾವು ಕೂಡ ನೋಡಿದ್ದೀರ. ಸುಬ್ಬಾರೆಡ್ಡಿಯವರ ವ್ಯಕ್ತಿತ್ವದ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಸುಮಾರು 25 ವರ್ಷಗಳಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಡವರಾಗಿರ್ಬೋದು, ಎಲ್ಲ ಜನಾಂಗದ ಪರವಾಗಿ ಕೂಡ ಕೆಲಸ ಮಾಡಿಕೊಂಡು ಅವರು ಇವತ್ತು ಜನಾಭಿಪ್ರಾಯದ ಮೇಲೆ ಶಾಸಕರಾಗಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರ. ಮುನ್ರಾಜು ಅವರು ಮೊನ್ನೆ ಮಾತಾಡುವಂಥ ಸಂದರ್ಭದಲ್ಲಿ
ಸುಬ್ಬಾರೆಡ್ಡಿ ಅವ್ರ ಬಗ್ಗೆ ಭ್ರಷ್ಟ ಶಾಸಕರು ಇಲ್ಲಿನ ಅನೇಕ ಜಮೀನುಗಳನ್ನು ಅವರ ಬೆಂಬಲಿಗರ ಮೂಲಕ ಲಪಟಾಯಿಸ್ತಾ ಇದ್ದಾರೆ, ಬೆದರಿಕೆ ಆಗ್ತಾ ಇದ್ದಾರೆ. ಈ ಹೇಳಿಕೆಗಳ ವಿರುದ್ಧ ನಾವು ಇವತ್ತು ನೀವು ಮುಂದುಗಡೆ ಹಂಚ್ಕೊಳ್ಳೋಕೆ ಬಂದಿದ್ದೀವಿ. ಸುಬ್ಬಾರೆಡ್ಡಿ ಅವರು ಯಾವತ್ತು ಕೂಡ ಅವರು ದೊಡ್ಡ ಉದ್ಯಮಿ, ಬಡವರ ಆಸ್ತಿಗಳನ್ನು ಕಬಳಿಸುವಂಥ ವ್ಯಕ್ತಿ ಸುಬ್ಬಾರೆಡ್ಡಿ ಅವರಲ್ಲ. ಅವರು ಶಾಸಕರಾಗೋಕೆ ಮುಂಚೆ ಅನೇಕ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಬಡವರ ವಿದ್ಯಾಭ್ಯಾಸ ವಿಚಾರದಲ್ಲಿರ್ಬೋದು, ಇನ್ನೊಂದು ಕಡೆ ಬಡವರ ಆಸ್ಪತ್ರೆ ಇದು ಇರ್ಬೋದು, ಸಾಮೂಹಿಕ ವಿವಾಹಗಳನ್ನು ಮಾಡೋದಿರ್ಬೋದು, ಇವೆಲ್ಲವನ್ನು 2002ರಿಂದ ಮಾಡ್ಕೊಂಡು ಬಂದಿದ್ದಾರೆ ಸುಬ್ಬಾರೆಡ್ಡಿ ಅವರು. 2008ರಲ್ಲಿ ಅವ್ರ ಮೇಲೆ ತೀವ್ರವಾದ ಒತ್ತಡ ಇತ್ತು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಶಾಸಕರಾಗಬೇಕು ಅನ್ನೋ ದೊಡ್ಡ ಮಟ್ಟದಲ್ಲಿ ಜನ ಎಲ್ಲ ಅವ್ರ ಮೇಲೆ ಒತ್ತಾಯ ಮಾಡಿದ್ರು. ಅಂದರೆ ಅವರು ಕಾಂಗ್ರೆಸ್ ಹೈಕಮಾಂಡಲ್ಲಿ ಟಿಕೆಟ್ ಕೇಳಿದ್ರು. ಕಾಂಗ್ರೆಸ್ ಹೈಕಮಾಂಡು ಟಿಕೆಟ್ ನಿರಾಕರಿಸಿದಾಗ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬೆಂಬಲ ವ್ಯಕ್ತಪಡಿಸಿದ್ರು. ಆದರೆ 2013ರಲ್ಲಿ ಕೂಡ ಅದೇ ಪರಿಸ್ಥಿತಿ ಉದ್ಭವ ಆದಾಗ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕೂಡ, ಪಕ್ಷದ ಹುದ್ದೆಗಳಿರೋಂಥವ್ರು ಕೂಡ ತೀವ್ರ ಒತ್ತಡ ಹಾಕಿ ಸುಬ್ಬಾರೆಡ್ಡಿ ಅವ್ರನ್ನ ನಿಲ್ಲಿಸಿದ್ರು. ಆ ಚುನಾವಣೆಯಲ್ಲಿ 30,000 ಅಂತರದಲ್ಲಿ ಅವರು ಗೆದ್ದರು. ಎರಡನೇ ಚುನಾವಣೆಯಲ್ಲೂ ಶ್ರೀರಾಮ್ ರೆಡ್ಡಿ, ಸಂಪಂಗಿ, ಮನೋಹರ್ ಇಂಥವ್ರ ವಿರುದ್ಧ ಸುಬ್ಬಾರೆಡ್ಡಿ ಅವರು ಚುನಾವಣೆ ಮಾಡಿದ್ದಾರೆ. 2013-18 ಎರಡು ಚುನಾವಣೆಗಳು ಕೂಡ ಬಾಗೇಪಲ್ಲಿಯಲ್ಲಿ ಒಂದು ಶಾಂತಿ ವಾತಾವರಣ ಇತ್ತು. ಆದರೆ 2023 ವಿಧಾನಸಭಾ ಚುನಾವಣೆ ನಂತರ ಬಾಗೇಪಲ್ಲಿಯಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ತಮ್ಮ ಮಾಧ್ಯಮದವರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸುಮ್ಮನೆ ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡೋದು, ಸುಮ್ಮನೆ ಅಸಡ್ಡೆ ಹೇಳಿಕೆಗಳನ್ನು ಕೊಡೋದು, ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕ್ಷೇತ್ರದ ಜನತೆ ಇವತ್ತು ಕಡಿವಾಣ ಹಾಕಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾಕಂದರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಒಂದು ಶಾಂತಿ ವಾತಾವರಣಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಕ್ಷೇತ್ರ. ಯಾವತ್ತು ಕೂಡ ಜಾತಿ ಧರ್ಮ ಅನ್ನೋ ವಿಚಾರನೇ ಬಂದಿರಲಿಲ್ಲ. ಆದರೆ ಈ ಮುನ್ರಾಜು ಅನ್ನೋರು ಎಲ್ಲೋ ವಲಸೆ ಬಂದು ಅವರು 2-3 ಕಡೆ, ಈಗ ಚಾಮರಾಜನಗರ, ಆನೂರಲ್ಲಿ ಕೂಡ ಸ್ಪರ್ಧೆ ಮಾಡಕ್ಕೆ ನೋಡಿದ್ರು. ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇಲ್ಲಿ ಅಸೆಂಬ್ಲಿಗೆ ಸ್ಪರ್ಧೆ ಮಾಡೋಕ್ಕೆ ಟ್ರೈ ಮಾಡಿದ್ರು. ಕೊನೆಗೆ ಬಾಗೇಪಲ್ಲಿಗೆ ಬಂದು ಇದು ಮಾಡಿದ್ರು. ಸುಬ್ಬಾರೆಡ್ಡಿ ಅವರು ಏನು ಅಧಿಕಾರ ಬೇಕು, ನಾನು ಶಾಸಕನಾಗಬೇಕು ಅನ್ನೋ ಮನಸ್ಸಿಟ್ಕೊಂಡು ಬಾಗೇಪಲ್ಲಿಗೆ ಬಂದಿಲ್ಲ. ಅವ್ರಿಗೆ ಅಧಿಕಾರ ಆಸೆ ಇದ್ದಿದ್ರೆ 2013ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದು. ಯಾಕಂದರೆ ಜಾತ್ಯತೀತ ಒಂದು ನಿಲುವನ್ನು ಇಟ್ಕೊಂಡಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರು. ಮತ್ತೆ 2018ರಲ್ಲಿ ಆಪರೇಷನ್ ಕಮಲ ದೊಡ್ಡ ಮಟ್ಟದಲ್ಲಿ ಆಯಿತು. ಇಲ್ಲಿನ ಶಾಸಕ BJPಗೆ ಹೋಗಿ ಮಂತ್ರಿ ಆಗಿದ್ದು ನಾವು ನೋಡಿದ್ದೀವಿ. ಆದರೆ ಸುಬ್ಬಾರೆಡ್ಡಿ ಅವರು ಸುಧಾಕರ್ಗಿಂತ ಮುಂಚೆನೇ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಆಫರ್ ಬಂದಿತ್ತು. ಆ ಕೂಡ ನಿರಾಕರಣೆ ಮಾಡಿದ್ರು. ಯಾಕಂದರೆ ನನ್ನ ಕ್ಷೇತ್ರದ ಜನತೆ ನನ್ನನ್ನು ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತದ ಅಡಿಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ನಾನು ಅದಕ್ಕೆ ಇದು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಂಡ್ರು. ಮತ್ತು 2023ರಲ್ಲಿ ಕೂಡ ಇವರು ಯಥೇಚ್ಛವಾಗಿ ಹಣ ಹಂಚಿದ್ರು BJP ಅವರು. ಈ ಮುನ್ರಾಜು ಅದು ಎಂಥ ವಾತಾವರಣ ಕ್ರಿಯೇಟ್ ಆಯಿತು ಅಂದರೆ ಒಂಥರ ಭಯ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು ಮುನ್ರಾಜು ಅವರು. ಸರ್ಜಾಪುರದಿಂದ ಬಾಗೇಪಲ್ಲಿಗೆ ಬಂದು ಶಾಸಕರಾಗೋ ಅವಶ್ಯಕತೆ ಇರಲಿಲ್ಲ. ಅವ್ರು ಸಮಾಜ ಸೇವೆ ಮಾಡಬೇಕಂತಿದ್ರೆ ಪಕ್ಕದಲ್ಲಿ ಅದು ಒಂದು ಅವ್ರದ್ದು SC ಕ್ಷೇತ್ರ ಆಗಬೇಕು, ಪಕ್ಕದಲ್ಲಿ ಮಾಲೂರು ಇತ್ತು, ಹೊಸಕೋಟೆ ಇತ್ತು, ಇವೆಲ್ಲ ಇತ್ತು, ಅಲ್ಲಿ ಮಾಡ್ಬೋದಾಗಿತ್ತು. ಬಾಗೇಪಲ್ಲಿನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಮುಖಂಡರು ಈ ಪತ್ರಿಕಾಗೋಷ್ಠಿ ನ್ಯಾಯಾಲಯ ಒಂದು ಬಾಗೇಪಲ್ಲಿ ಕ್ಷೇತ್ರದ ಚುನಾವಣೆ ಬಗ್ಗೆ ಒಂದು ಆದೇಶ ಮಾಡಿದೆ. ಅದರ ನಂತರ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬಾಗೇಪಲ್ಲಿಯ ನಮ್ಮ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ SN ಸುಬ್ಬಾರೆಡ್ಡಿ ಅವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಹಲವು ದುರುದ್ದೇಶಪೂರಿತ ಆರೋಪಗಳ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕಾಗಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈಗಾಗಲೇ ನಮಗೆಲ್ಲ ಗೊತ್ತಿದೆ, ನಮಗೆಲ್ಲರಿಗೂ ಜವಾಬ್ದಾರಿ ಇದೆ.
ಹಿಂದ್ಗಡೆ ಸ್ವಲ್ಪ ಗಲಾಟೆ ಮಾಡಿ. ಈಗಾಗಲೇ ಗೊತ್ತಿದೆ, ಮಾನ್ಯ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಹ್ಯಾಟ್ರಿಕ್ ಆಗಿ 3ನೇ ಬಾರಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ MLA ಆಗಿರ್ತಕ್ಕಂಥ ಅವರ ಜನಪ್ರಿಯತೆ, ಅವರ ಒಂದು ಸಮಾಜ ಸೇವೆ, ಅವರ ಒಂದು ಪ್ರಾಮಾಣಿಕತೆ ಮತ್ತು ಅವರ ಒಂದು ಅಭಿವೃದ್ಧಿಯನ್ನ ಸಹಿಸದೇ ಇರ್ತಕ್ಕಂಥ ವಿರೋಧ ಪಕ್ಷದ ಕೆಲವು ನಾಯಕರುಗಳು ಇವತ್ತು ಏನಾದರೂ ಮಾಡಿ ರಾಜಕೀಯವಾಗಿ ಅವನ್ನ ಮುಗಿಸ್ಲಿಕ್ಕೆ ಆಗದೆ ಇರೋದ್ರಿಂದ ಈ ರೀತಿ ಅಪಪ್ರಚಾರ, ಸುಳ್ಳು ಮತ್ತು ವಿಷಪೂರಿತವಾದಂತಹ ಹೇಳಿಕೆಗಳ ಮುಖಾಂತರ ಬಾಗೇಪಲ್ಲಿಯ ಕ್ಷೇತ್ರದ ಜನರನ್ನ ನಾವು ಮರಳು ಮಾಡಿ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೋದು ಅಂತ ಕನಸ್ಕೊಂಡಿದ್ದಾರೆ. ಆದ್ರಿಂದ ಇವತ್ತು ಅವರು ಆ ರೀತಿಯಾದಂತಹ ಸುಳ್ಳು ಆಪಾದನೆಗಳನ್ನ, ತಪ್ಪು ಮಾಹಿತಿಯನ್ನ ಇವತ್ತು ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ. ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಮಾನ್ಯ ಉಚ್ಚ ನ್ಯಾಯಾಲಯ ಅವರನ್ನ ಅಸಿಂಧುಗೊಳಿಸಿರ್ತಕ್ಕಂಥ ವಿಚಾರದಲ್ಲಿ ಅವರೇನು ಅತ್ಯಾಚಾರಿಗಳಾಗಿಲ್ಲ, ಭ್ರಷ್ಟಾಚಾರಿಗಳಾಗಿಲ್ಲ, ಅವ್ರ ಮೇಲೆ ದರೋಡೆ ಕೇಸುಗಳಿಲ್ಲ, ರೇಪ್ ಕೇಸುಗಳಿಲ್ಲ ಅಥವಾ ಬೇರೆ ಯಾವುದೋ ಅಂತ ಘೋರಾಪರಾಧಗಳ ಕೇಸುಗಳಲ್ಲಿ ಅವರನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಅಸಿಂಧು ಮಾಡಿಲ್ಲ. ಏನು ಈ ಪೀಪಲ್ಸ್ ರೆಪ್ರೆಸೆಂಟೇಟಿವ್ RP ಆಕ್ಟ್ 1951 ಪ್ರಕಾರ ಕೆಲವು ಅಂಕಿ ಅಂಶಗಳನ್ನ, ಮಾಹಿತಿಯನ್ನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ಆ ರೀತಿ ತೀರ್ಮಾನ ಮಾಡಿದೆ. ಏನು ಅಪೀಲ್ ಹೋಗಿರ್ತಕ್ಕಂಥ ಅಭ್ಯರ್ಥಿ ಮುನ್ರಾಜು ಅವರೇ ಅವರ ಮೇಲೆ 15 ಆರೋಪಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಮತ್ತೆ ನನ್ನನ್ನ MLA ಆಗಿ ಮಾಡಬೇಕು, ಅವ್ರನ್ನ ಅಸಿಂಧುಗೊಳಿಸಿ ಅಂತಲೂ ಅವರು ಅಪೀಲ್ ಮಾಡಿದ್ದಾರೆ ಮಾನ್ಯ ಉಚ್ಚ ನ್ಯಾಯಾಲಯ. ಆದ್ರೆ ಉಚ್ಚ ನ್ಯಾಯಾಲಯ ಎಲ್ಲ ಆರೋಪಗಳನ್ನ ಒಪ್ಪಿಲ್ಲ. ಬಹುಪಾಲು ಆರೋಪಗಳನ್ನ ಉಚ್ಚ ನ್ಯಾಯಾಲಯ ಅದನ್ನ ತಿರಸ್ಕಾರ ಮಾಡಿದೆ. ಅವ್ರನ್ನ MLA ಮಾಡಬೇಕು ಅನ್ನೋದು ತಿರಸ್ಕಾರ ಮಾಡಿದೆ. ಅವರು ಆಪಾದನೆ ಮಾಡಿರ್ತಕ್ಕಂಥ 15 ಆರೋಪಗಳಲ್ಲಿ ಬಹುಪಾಲು ಆರೋಪಗಳನ್ನ ನ್ಯಾಯಾಲಯ ತಿರಸ್ಕಾರ ಮಾಡಿದೆ. ಆದ್ರೆ ಕೆಲವು ಆರೋಪಗಳನ್ನು ನ್ಯಾಯಾಲಯ ಪುರಸ್ಕರಿಸಿ ಈ ಆದೇಶ ನೀಡಿದೆ. ನ್ಯಾಯಾಲಯದ ಆದೇಶಕ್ಕೆ ಮಾನ್ಯ ಶಾಸಕರು, ಕಾಂಗ್ರೆಸ್ ಪಕ್ಷ, ಬೆಂಬಲಿಗರು ಎಲ್ಲರೂ ಕೂಡ ನಾವು ಗೌರವ ಕೊಡ್ತೀವಿ. ಅಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಜನಾದೇಶದ ಮುಖಾಂತರ ಒಂದು ಸಾರ್ವಜನಿಕ ಒಂದು ಇದು ಇರ್ತಕ್ಕಂಥ ಒಂದು ಸಮಾಜ ಜನಾದೇಶವನ್ನ ಇವತ್ತು ಈ ರೀತಿ ಅಡ್ಡದಾರಿಯಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು. ಆದರೆ ಈ ಕೇಸ್ನಲ್ಲಿ ಪಾಪ ಶಾಸಕರ ಪತ್ನಿ, ಮಕ್ಕಳು ಇವ್ರನ್ನೆಲ್ಲ ಕೂಡ ಎಲ್ದು ತಂದಿದ್ದಾರೆ. ಸಂತೋಷ, ಅವ್ರ ಕಾನೂನಿನಲ್ಲಿ ಅವ್ರಿಗೆ ಅವಕಾಶ ಇದೆ, ಪ್ರಶ್ನೆ ಮಾಡಲಿಕ್ಕೆ ನ್ಯಾಯಾಲಯದಲ್ಲಿ ಅವಕಾಶ ಇದೆ, ಮಾಡ್ಕೊಳ್ಳಿ. ಆದ್ರೆ ಅವರ ಹಕ್ಕಿದೆ ಅನ್ನೋ ಉದ್ದೇಶಕ್ಕಿಂತ ಇವತ್ತು ಅವ್ರಿಗೆ ಏನಾದರೂ ಕಿರುಕುಳ ಕೊಡಬೇಕು ಅನ್ನೋದು ಅವ್ರ ಹಿಂದೆ ಇರ್ತಕ್ಕಂಥ ಅವ್ರ ಉದ್ದೇಶ. ಅವರ ಹೆಂಡತಿ ಅಕೌಂಟ್ಗಳು, ಮಕ್ಕಳ ಅಕೌಂಟ್ಗಳು ಈ ರೀತಿ. ಮತ್ತೆ ಆ ರೀತಿ ಏನಾದರೂ ಅವರು ಈಗ ತಂದಿರ್ತಕ್ಕಂಥ ಆರೋಪಗಳಲ್ಲಿ ಘೋರಾಪರಾಧಗಳಿದ್ರೆ ಇಲ್ಲ, ಎಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು. ಈಗ ಅವ್ರ ಮೇಲೆ ಚಪ್ಪಲಿ ಲೆಕ್ಕ ಕೊಟ್ಟಿಲ್ಲ, ಸೀರೆ ಲೆಕ್ಕ ಕೊಟ್ಟಿಲ್ಲ, ಜ್ಯುವೆಲರಿ ಲೆಕ್ಕ ಕೊಟ್ಟಿಲ್ಲ, ಇನ್ನ ಏನಾರು ಲೆಕ್ಕ ಕೊಟ್ಟಿಲ್ಲ ಅಂತ ಹುಡುಕಿದ್ರೆ ಬಹುಶಃ 100% ಅಭ್ಯರ್ಥಿಗಳಲ್ಲಿ ಕೂಡ ಈ ಸಮಸ್ಯೆ ಇದೆ. ಅದನ್ನ ನಾವೆಲ್ಲರೂ ಒಪ್ಕೊಳ್ತೀವಿ. ಇವನ್ ಮುನ್ರಾಜ್ ಇವತ್ತು ಆತ್ಮಸಾಕ್ಷಿಯಾಗಿ ಮಾತಾಡ್ಬೇಕು. 32 ಲಕ್ಷ ಎಕ್ಸ್ಪೆಂಡಿಚರ್ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ದಾರೆ. ಅದು ನಿಮಗೂ ಗೊತ್ತಿದೆ, ದೇಶಕ್ಕೆ ಗೊತ್ತಿದೆ. 32 ಲಕ್ಷನೇ ನಮ್ಮ ಮುನ್ರಾಜು ಎಲೆಕ್ಷನ್ ನಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು. ಇದನ್ನ ಪ್ರಾಮಾಣಿಕ ನಿಧಾನ, ನೈತಿಕತೆ ಇದೆ ಇದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಅನ್ನೋದು ಅಷ್ಟೇ ಪ್ರಶ್ನೆ ಇದೆ. ಇದು ನೀನ್ ನೈತಿಕತೆ ಇದ್ರೆ, ನೀನ್ ಪ್ರಾಮಾಣಿಕನಾಗಿದ್ರೆ ಇನ್ನೊಂದು ಪ್ರಶ್ನೆ ಮಾಡಬಹುದು. ಆ ರೀತಿ ಆದ್ರಿಂದ ಅವ್ರು ಏನೋ ಮಾಡಿ ಈಗ ಅರ್ಜೆಂಟ್ ಆಗಿ ನಾನು ಶಾಸಕನಾಗಬೇಕು ಅಂತ ಆಡಳಿತಾಂಶ ಇದೆಲ್ಲ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಇದೆಲ್ಲ ಕೂಡ ನೆರವೇರಲ್ಲ. ನಮ್ಮ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಮಾನ್ಯ ಶಾಸಕರು ತಗೊಂಡು ಹೋಗಿದ್ದಾರೆ. ಶಾಸಕರ ಪರವಾಗಿ ಅಲ್ಲಿ ತೀರ್ಮಾನ ಆಗ್ತದೆ. ಏನೇ ತೀರ್ಮಾನ ಬಂದರೂ ಬಾಗೇಪಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಜನಮಾನಸದಲ್ಲಿ ಇವತ್ತು ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಇದ್ದಾರೆ. ಇವರು ಮಾಡಿದಷ್ಟು ಅವ್ರು ಇನ್ನಷ್ಟು ಗಟ್ಟಿ ಆಗ್ತಾ ಇದ್ದಾರೆ. ಮತ್ತೆ ನಮ್ಮ ಮುಖಂಡರು ಹೇಳಿದ್ರು, ಇವತ್ತು ನಾವು ಮುನ್ರಾಜ್ ಅವರಿಗೆ ಒಂದು ಸವಾಲನ್ನ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೀವಿ. ಇದನ್ನ ಚುನಾವಣಾ ಪೂರ್ವದಲ್ಲಿ ಕೂಡ ಹೇಳಿದ್ರು. ಚುನಾವಣಾ ಪೂರ್ವದಲ್ಲಿ ಕೂಡ ಇವರು ಈ ರೀತಿ ಅವ್ರ ಮೇಲೆ ಇಲ್ಲದೇ ಇರ್ತಕ್ಕಂಥ ಅಪಾದನೆಗಳನ್ನ ಮಾಡಿದ್ರು. ಅದನ್ನೆಲ್ಲ ಜನ ಕೇಳಿ ಆಲೋಚನೆ ಮಾಡಿ ಜನಾದೇಶ ಸುಬ್ಬಾರೆಡ್ಡಿ ಅವರು ಕೊಟ್ಟಿರೋದು. ಇದೇನು ಹೊಸದಾಗಿ ಹೇಳ್ತಾ ಇಲ್ಲ. ಈಗ ಮತ್ತೆ ಅದನ್ನ ಪದೇ ಪದೇ ಪುನರಾವರ್ತನೆ ಮಾಡ್ತಾ ಇದ್ದಾರೆ. MLA ಸುಬ್ಬಾರೆಡ್ಡಿ ಅವರು ಭ್ರಷ್ಟಾಚಾರಿಗಳು, ಈ KDB ಇದರಲ್ಲಿ ಇವರೇನೋ ದುಡ್ಡು ಹೊಡಿಲಿಕ್ಕೆ ಮಾಡ್ತಾ ಇದ್ದಾರೆ, ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಅಲ್ಲಿನ ಕ್ಷೇತ್ರದ ಜನರಿಗೆ ಮಾಹಿತಿ ಇದೆ, ಅರಿವಿದೆ. ಆದರೆ ಮಾಧ್ಯಮಗಳ ಮುಖಾಂತರ ಇವತ್ತು ಸಾಮಾಜಿಕ ಮಾಧ್ಯಮ, ಪ್ರಿಂಟ್ ಮೀಡಿಯಾ ಆಗೋರು ಇವತ್ತು ಎಲ್ಲ ಮಾಧ್ಯಮಗಳ ಮುಖಾಂತರ ಈ ರೀತಿ ಸುಳ್ಳು ಪ್ರಚಾರ ಹಬ್ಬಿಸ್ತಾ ಇರೋದ್ರಿಂದ ಅದಕ್ಕೆ ಸ್ಪಷ್ಟೀಕರಣ ಮಾಡಬೇಕಾಗಿರೋದು ನಾವು ಜವಾಬ್ದಾರಿ ಇದೆ. ಆದ್ರಿಂದ ಅವ್ರಿಗೆ ನಾವು ಸವಾಲಾಗ್ತಾ ಇದ್ದೀವಿ. ಇವತ್ತು
ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಾಗ್ಲಿ ಅಥವಾ ಬೆಂಗಳೂರಿನಲ್ಲಾಗ್ಲಿ ಇವರು ಮಾಡಿರ್ತಕ್ಕಂಥ ಆರೋಪಗಳನ್ನ ಅವರು ರುಜುವಾತು ಪಡಿಸ್ಲಿಕ್ಕೆ ಅವ್ರು ಯಾವ್ದೋ ದಿನಾಂಕ ನಿಗದಿ ಮಾಡ್ಕೊಂಡು ಬರ್ಲಿ. ನಾವು ಸುಬ್ಬಾರೆಡ್ಡಿ ಅವರೇ ಬೇಕಾಗಿಲ್ಲ, ಅವ್ರ ಬೆಂಬಲಿಗರು ನಾವು ರೆಡಿ ಇದ್ದೀವಿ. ಅವ್ರು ಮಾಡಿರ್ತಕ್ಕಂಥ ಆರೋಪಗಳು ನಿಜವಾದ್ರೆ ಅವ್ರ ರಾಜಕೀಯದಿಂದ ಸುಬ್ಬಾರೆಡ್ಡಿ ಅವರು ನಿವೃತ್ತಿ ಘೋಷಣೆ ಮಾಡ್ತಾರೆ. ಸಾವಿರಾರು ಎಕರೆ ಲೂಟಿ ಹೊಡೆದಿದ್ರೆ ಅವ್ರು, ನೂರಾರು ಎಕರೆ ಸರ್ಕಾರಿ ಭೂಮಿ ಕಬಳಿಕೆ ಮಾಡಿದ್ರೆ, ಅವ್ರು ಭ್ರಷ್ಟಾಚಾರ ಮಾಡಿದ್ರೆ ಖಂಡಿತ ಅದಕ್ಕೆ ನಾವು ಭದ್ರಾಗಿದ್ದೀವಿ. ಈ ರೀತಿ ಜನರ ಕೆಲಸ ಮಾಡ್ಬಿಟ್ಟು ಇವ್ರು ಕೇಂದ್ರದಲ್ಲಿ ಅಧಿಕಾರ ಇದೆ, ಸರ್ಕಾರ ಇದೆ, ಪ್ರಧಾನಮಂತ್ರಿಗಳಿದ್ದಾರೆ, ಕೇಂದ್ರ ಸರ್ಕಾರ ಇದೆ. ಬೇಕಾದ್ರೆ ಈ ಜಿಲ್ಲೆ ಅಭಿವೃದ್ಧಿಗೆ ಸಲಹೆ ಸೂಚನೆ ಕೊಡಿ, ಅಭಿವೃದ್ಧಿ ಆಲೋಚನೆ ಮಾಡಲಿ, ಆ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಮಾಡಲಿ.